ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಕ್ ಮಿನಿ M4 ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಯೂಸೇಜ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಇದ್ರ ಪರ್ಫಾರ್ಮೆನ್ಸು, ಸ್ಟೋರೇಜ್ ಆಪ್ಷನ್ಸು, ಇದು ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ, ಇದರಲ್ಲಿ ಎಲ್ಲ ಥರ ಸಾಫ್ಟ್ವೇರ್ ರನ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮ್ಯಾಕ್ ಮಿನಿ M4ನ ತೊಗೊಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಸೊ ನೀವಿನ ನಮ್ಮ ಟೆಕ್ಕಿಗಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಮ್ಯಾಕ್ ಮಿನಿನ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಇದ್ರ ಹಾರ್ಡ್ವೇರ್ ಸ್ಪೆಸಿಫಿಕೇಶನ್, ಕನೆಕ್ಟ್ ಮಾಡೋಕ್ಕೆ ಯಾವ್ಯಾವ ಪೋರ್ಟ್ಸ್ ಎಲ್ಲ ಬರುತ್ತೆ, ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ತಿಳ್ಕೊಂಬಿಡೋಣ. ನೋಡಿ, ನೀವು ಮ್ಯಾಕ್ ಮಿನಿನ ತೊಗೊತೀರಾ ಅಂದರೆ ಈ ಥರ ಒಂದು ಸ್ಮಾಲ್ ಬಾಕ್ಸಲ್ಲಿ ಬಂದ್ಬಿಡುತ್ತೆ. CPU ಮಾತ್ರ ಬರುತ್ತೆ. ಇದ್ರ ಬಿಲ್ಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಕೇಸ್ ಫುಲ್ಲಿ ಅಲ್ಯೂಮಿನಿಯಮಿಂದ ಬಿಲ್ಡ್ ಮಾಡಿದ್ದಾರೆ. ಇಷ್ಟು ಚಿಕ್ಕದಾಗಿ ಬರುತ್ತೆ ಮ್ಯಾಕ್ ಮಿನಿ M4 ಬಂದು. ಇದರಲ್ಲಿ ಫ್ರಂಟ್ ಸೈಡ್ ಬಂದು ನಾವು USB ಡಿವೈಸ್ನೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಕೆ 2 Type C USB ಪೋರ್ಟ್ನ ಕೊಟ್ಟಿದ್ದಾರೆ. ಇದ್ರ ಟ್ರಾನ್ಸ್ಫರ್ ಸ್ಪೀಡ್ ಬಂದು 10 Gbps ವರೆಗೂ ಸಪೋರ್ಟ್ ಆಗುತ್ತೆ. ರಿಯಲ್ ವರ್ಡ್ ಸ್ಪೀಡ್ ಹೇಳಬೇಕು ಅಂದರೆ ಒಂದು 900 to 1000 Mbps ಅಲ್ಲಿ ವರ್ಕ್ ಆಗುತ್ತೆ. 1 Gbps ಸ್ಪೀಡ್ ಬರುತ್ತೆ. ಇದ್ರ ಬ್ಯಾಕ್ ಸೈಡಲ್ಲಿ 3 Type C USB ಪೋರ್ಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ಥಂಡರ್ಬೋಲ್ಟ್ 4 ಪ್ರೋಟೋಕಾಲ್, ಪವರ್ ಡೆಲಿವರಿ ಮತ್ತು USB ಮಾನಿಟರ್ನೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಟೋಟಲ್ ಇದರಲ್ಲಿ 3 ಮಾನಿಟರ್ಗಳನ್ನ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ಒಂದು ಸಪ್ರೇಟ್ HDMI ಪೋರ್ಟು ಕೊಟ್ಟಿದ್ದಾರೆ. 8K ವರೆಗೂ ಸಪೋರ್ಟ್ ಆಗುತ್ತೆ. 60 Hz ಅಲ್ಲಿ 4K ಕನೆಕ್ಟ್ ಮಾಡ್ತೀರಾ ಅಂದರೆ 240 Hz ಅಲ್ಲಿ ವರ್ಕ್ ಆಗುತ್ತೆ. ಒಂದು ಲ್ಯಾನ್ ಪೋರ್ಟು ಮತ್ತು ಪವರ್ ಕನೆಕ್ಟ್ ಮಾಡೋಕ್ಕೆ ಒಂದು ಪವರ್ ಪೋರ್ಟು. ಆ್ಯಂಡ್ ಇದರಲ್ಲಿ ಫ್ರಂಟ್ ಸೈಡ್ ಬಂದು ಒಂದು ಆಡಿಯೋ ಜಾಕ್ನ ಕೊಟ್ಟಿದ್ದಾರೆ. ನೀವು ಹೆಡ್ಫೋನು ಮತ್ತು ಮೈಕ್ನೆಲ್ಲ ಕನೆಕ್ಟ್ ಮಾಡ್ಕೊಬೋದು. ಮ್ಯಾಕ್ ಮಿನಿ M4 ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋ ಅಂತ ಆಲ್ಮೋಸ್ಟ್ ಎಲ್ಲ ಪೋರ್ಟ್ಸು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಇನ್ನೂ ಅಡಿಷ್ನಲ್ ಪೋರ್ಟ್ಸ್ ಎಲ್ಲ ಬೇಕು ಅಂದರೆ ನೀವು USB ಹಬ್ನು ಯೂಸ್ ಮಾಡ್ಕೊಬೋದು. ಅದ್ರ ಅಮೆಝಾನ್ ಲಿಂಕು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ಮ್ಯಾಕ್ ಮಿನಿ ನಾನು HDMI ಮತ್ತು ಪವರ್ ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ, ಪವರ್ ಕನ್ಸಂಪ್ಷನ್ ಎಷ್ಟು ಮಾಡುತ್ತೆ ಅಂತ ನೋಡೋಣ. ನೋಡಿ, ಅದನ್ನು ಚೆಕ್ ಮಾಡೋಕ್ಕೆ ನಾನೊಂದು ಪವರ್ ಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಕ್ ಕೇಬಲ್ನು ಕನೆಕ್ಟ್ ಮಾಡಿದ್ದೀನಿ ಡೈರೆಕ್ಟಾಗಿ. ಇದರಲ್ಲಿ ಪವರು, ವೋಲ್ಟೇಜು, ಆ್ಯಂಪು ಪ್ರತಿಯೊಂದು ಡೀಟೇಲ್ಸು ತೋರಿಸುತ್ತೆ ಮ್ಯಾಕ್ ಮಿನಿ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತ. ಈಗ ಮ್ಯಾಕ್ ಮಿನಿನ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡೋಕ್ಕೆ ನೋಡಿ, ಪವರ್ ಬಟನ್ ಬಂದು ಎಲ್ಲಿ ಕೊಟ್ಟಿದ್ದಾರೆ ಅಂತ ಫುಲ್ಲು ಕೆಳಗಡೆ ಕೊಟ್ಟಿದ್ದಾರೆ. ನೀವು ಪ್ರತಿ ಸರಿನೂ ಆನ್ ಮಾಡಬೇಕು ಅಂದರೆ ಇದನ್ನು ಎತ್ಬಿಟ್ಟೆ ಆನ್ ಮಾಡಬೇಕಾಗತ್ತೆ. ನನಗನ್ಸಂಗೆ ಆ್ಯಪಲ್ಲರು ಡಿವೈಸ್ ಬಂದು ಫುಲ್ಲಿ ಪರ್ಫೆಕ್ಟ್ ಆಗಿದ್ದಾಗ ಬೇಕು ಅಂತಲೇ ಈ ಥರ ಫಾಲ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಪವರ್ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಒಂದು 5 to 10 ಸೆಕೆಂಡ್ಸ್ಗೆಲ್ಲ ಆನ್ ಆಗಿಬಿಡುತ್ತೆ. ತುಂಬಾ ಫಾಸ್ಟಾಗಿ ಆನ್ ಆಗುತ್ತೆ. ಈಗ ಲಾಗಿನ್ನ ಕೇಳ್ತಾ ಇದೆ. ನಾನು ಕೀಬೋರ್ಡು ಮತ್ತು ಮೌಸ್ನ ವೈರ್ಲೆಸ್ಸಾಗಿ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಇನ್ಬಿಲ್ಟ್ ವೈಫೈ ಮತ್ತು ಬ್ಲೂಟೂತ್ ಬರುತ್ತೆ. ಮ್ಯಾಕ್ ಮಿನಿ ಫುಲ್ಲು ಲಾಗಿನ್ ಆಗಿ ವರ್ಕ್ ಆಗ್ತಾ ಇದೆ. ಈಗ ಈ ಡಿವೈಸ್ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆನ್ ಆಗಿರಬೇಕಾದ್ರೆ ಪವರ್ ಕನ್ಸಂಪ್ಷನ್ ಬಂದು 2.5 ವ್ಯಾಟ್ಸ್ ತೊಗೊತಾ ಇದೆ. ತುಂಬಾ ಕಡಿಮೆ ಕರೆಂಟ್ನ ತೊಗೊತಾ ಇದೆ. ನೋಡಿ, ಇಲ್ಲಿ ಪವರ್ ಮೀಟರೆಲ್ಲ ತೋರಿಸ್ತಾ ಇದೆ. ಇಷ್ಟು ಕಡಿಮೆ ಕರೆಂಟ್ನ ತೊಗೊಳ್ಳೋ ಕಂಪ್ಯೂಟರ್ ನಿಮಗೆ ಮ್ಯಾಕ್ ಮಿನಿ ಬಿಟ್ಟು ಬೇರೆ ಯಾವುದು ಸಿಗಲ್ಲ. ಅಷ್ಟು ಎಫಿಷಿಯೆಂಟಾಗಿ ವರ್ಕ್ ಆಗ್ತಾ ಇದೆ. ಒಂದು TV ಸೆಟ್ ಆಫ್ ಬಾಕ್ಸ್ ಅಪ್ ಟು 5 to 10 ವ್ಯಾಟ್ಸ್ ವರೆಗೂ ತೊಗೊಳುತ್ತೆ. ಅದಕ್ಕಿಂತ ಕಡಿಮೆ ಕರೆಂಟ್ನ ತೊಗೊತಾ ಇದೆ ಮ್ಯಾಕ್ ಮಿನಿ ಬಂದು. ಇದು ಇಷ್ಟು ಕಡಿಮೆ ಕರೆಂಟ್ನ ತೊಗೊಳಕ್ಕೆ, ಇಷ್ಟು ಎಫಿಷಿಯೆಂಟಾಗಿ ವರ್ಕ್ ಆಗೋಕ್ಕೆ ಮೇನ್ ರೀಸನ್ ಬಂದು ಒಳಗಡೆ ಇರೋ ಪ್ರೊಸೆಸರ್. ಇದರಲ್ಲಿ ಆ್ಯಪಲ್ M4 ಚಿಪ್ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿ ಬರುತ್ತೆ ಅಂತ. ಪ್ರೊಸೆಸರ್ ಬಂದು ಇದು ತುಂಬಾ ಕಡಿಮೆ ಕರೆಂಟ್ನ ತೊಗೊಳುತ್ತೆ ಆ್ಯಂಡ್ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಪವರ್ಫುಲ್ ಪ್ರೊಸೆಸರ್ ಇದು. ನೋಡಿ, ಇದರಲ್ಲಿ 4K ವಿಡಿಯೋನ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಪವರ್ ಕನ್ಸಂಪ್ಷನ್ ಎಷ್ಟು ಮಾಡ್ತಾ ಇದೆ ಅಂತ ನೋಡಿ. ಕರೆಂಟ್ ಕನ್ಸಂಪ್ಷನ್ ಬಂದು 15 ವ್ಯಾಟ್ಸ್ ತೊಗೊತಾ ಇದೆ. ತುಂಬಾ ಕಡಿಮೆ ಕರೆಂಟ್ನ ತೊಗೊತಾ ಇದೆ. ಇದೇ ವಿಡಿಯೋನ ಬೇರೆ ಸಿಸ್ಟಮಲ್ಲಿ ಮಾಡ್ತೀರಾ ಅಂದರೆ ಮಿನಿಮಮ್ 100 ವ್ಯಾಟ್ಸ್ ಅಷ್ಟು ಕರೆಂಟ್ನ ತೊಗೊಳುತ್ತೆ. ಆ್ಯಂಡ್ ಮ್ಯಾಕ್ ಮಿನಿ ಜೊತೆ ರ್ಯಾಮ್ ಬಂದು ಲೇಟೆಸ್ಟ್ DDR5 ರ್ಯಾಮ್ನ ಕೊಟ್ಟಿದ್ದಾರೆ. ಇದು 16 GB ವೇರಿಯಂಟು. ಇದರಲ್ಲಿ 32 GBನೂ ಸಿಗುತ್ತೆ. ಈಗ ಇದರಲ್ಲಿ ಸ್ಟೋರೇಜಿಗೆ ಬಂದರೆ ನೋಡಿ, ಮ್ಯಾಕ್ನ ತುಂಬ ಜನ ತೊಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡೋದೇ ಸ್ಟೋರೇಜ್ ಬಗ್ಗೆ. ಬಿಕಾಸ್ ಬೇಸ್ ವೇರಿಯಂಟ್ ಬಂದು 256 GB ಸ್ಟಾರ್ಟ್ ಆಗುತ್ತೆ. 256 GB ಬಿಟ್ಟರೆ 512 GB ಬರುತ್ತೆ, 1 TB ಬರುತ್ತೆ. ಅವೆರಡೂ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. 256 GB ಸ್ವಲ್ಪ ಚೀಪಾಗಿ ಸಿಗೋದು ಮ್ಯಾಕಲ್ಲಿ. ನಾನು ತೊಗೊಂಡಿರೋದನ್ನು 256 GB ವೇರಿಯಂಟೇನೆ ಮ್ಯಾಕ್ ಮಿನಿ ಬಂದು. ಬಟ್ 256 GB ಯಾವ ಮೂಲೆಗೆ ಸಾಕಾಗುತ್ತೇಳಿ ಬೇಗನೆ ತುಂಬಿಬಿಡುತ್ತೆ ಸ್ಟೋರೇಜ್ ಬಂದು. ಅದಕ್ಕೆ ಒಂದು ಸೊಲ್ಯೂಷನ್ ಬಂದು ಇದ್ರ ಜೊತೆ ನೀವು ಒಂದು SSD ತೊಗೊಂಡು ಯೂಸ್ ಮಾಡ್ಕೊಬೋದು. ನೀವು ಕಸ್ಟಮೈಸ್ಡ್ ಬೇಕಾದರೂ ಬಿಲ್ಡ್ ಮಾಡ್ಕೊಬೋದು. ನೋಡಿ, ಈ ಥರ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಅವ್ರು ನಿಮಗೆ SSD ಬಿಲ್ಡ್ ಆಗಿರೋದೇ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. SSD ತುಂಬಾ ಹೈ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಮ್ಯಾಕಲ್ಲಿ ಇನ್ಸ್ಟಾಲ್ ಮಾಡೋ ಅಪ್ಲಿಕೇಶನ್ಸ್ನ ನೀವು SSDಗೆ ಮೂವ್ ಮಾಡ್ಕೊಬೋದು. ಆ ಥರ ಆಪ್ಷನ್ನು ಸಿಗುತ್ತೆ ಇದರಲ್ಲಿ. ಸೊ ಅದನ್ನು ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಇದ್ದಾಗ ಮ್ಯಾಕಲ್ಲೂ ಎಲ್ಲ ಥರ ಅಪ್ಲಿಕೇಶನ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಥರ ಅಪ್ಲಿಕೇಶನ್ಸು ಸಿಗುತ್ತೆ. ನೋಡಿ, ಯಾವುದೇ ಸಿಸ್ಟಮ್ನ ತೊಗೊತೀರಾ ಅಂದರೆ ಅಪ್ಲಿಕೇಶನ್ಸೇ ಇಂಪಾರ್ಟೆಂಟ್ ಅಲ್ವಾ. ಯಾವ ಸಾಫ್ಟ್ವೇರ್ನ ಯೂಸ್ ಮಾಡ್ತೀರಾ ಅದೇ ಇಂಪಾರ್ಟೆಂಟ್ ಅಲ್ಲ. ಇದರಲ್ಲೂ ಎಲ್ಲ ಥರ ಸಾಫ್ಟ್ವೇರು ರನ್ ಆಗುತ್ತೆ. ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ವಿಂಡೋಸಿಗೆ ಕಂಪೇರ್ ಮಾಡಿದ್ರೆ ಮ್ಯಾಕಲ್ಲಿ ತುಂಬಾ ಸ್ಮೂತಾಗಿ ವರ್ಕ್ ಆಗುತ್ತೆ ಅಪ್ಲಿಕೇಶನ್ಸ್ ಎಲ್ಲನೂ. ಆ್ಯಂಡ್ ಇದರಲ್ಲಿ ಈ ಥರ ಅಪ್ಲಿಕೇಶನ್ಸ್ನೆಲ್ಲ ನಾನು ಎಕ್ಸ್ಟರ್ನಲ್ ಡ್ರೈವ್ಗೆ ಮೂವ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಎಕ್ಸ್ಟರ್ನಲ್ ಡ್ರೈವಲ್ಲಿರೋ ಅಪ್ಲಿಕೇಶನ್ಸ್ ಎಲ್ಲ ತೋರಿಸ್ತಾ ಇದೆ. ಸೊ ಎಕ್ಸ್ಟರ್ನಲ್ ಡ್ರೈವ್ಗೆ ಮೂವ್ ಮಾಡಿರೋದ್ರಿಂದ ಇಂಟರ್ನಲ್ ಸ್ಟೋರೇಜನ್ನು 256 GB ಯೂಸ್ ಆಗಿರೋದು ಬರೀ 73 GB ಅಷ್ಟು ಯೂಸ್ ಆಗಿದೆ. ಸ್ಟಿಲ್ ಇನ್ನು 170 GB ಅಷ್ಟು ಸ್ಟೋರೇಜ್ ಸ್ಪೇಸ್ ಖಾಲಿ ತೋರಿಸ್ತಾ ಇದೆ. ಈ ಥರ ನೀವು 256 GB ವೇರಿಯಂಟ್ನ ತೊಗೊಂಡ್ರೂ ಈಸಿಯಾಗಿ ಯೂಸ್ ಮಾಡ್ಕೊಬೋದು.
ಆ್ಯಂಡ್ ನೀವು ಮ್ಯಾಕ್ನ ತೊಗೊಳೋದಕ್ಕಿಂತ ಮುಂಚೆ ನೀವು ಯೂಸ್ ಮಾಡೋ ಸಾಫ್ಟ್ವೇರ್ ಮ್ಯಾಕಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ. ಆಗಲೇ ಹೇಳ್ದಂಗೆ ಮ್ಯಾಕಲ್ಲಿ ಎಲ್ಲ ಥರ ಸಾಫ್ಟ್ವೇರ್ ಸಿಗುತ್ತೆ, ಬಟ್ ಕೆಲವೊಂದು ಸಾಫ್ಟ್ವೇರ್ ಸಿಗಲ್ಲ. ಲೈಕ್ ಟ್ಯಾಲಿ ಇರ್ಬೋದು, ಆ ಥರ ಸಾಫ್ಟ್ವೇರ್ಗಳನ್ನು ಮ್ಯಾಕಲ್ಲಿ ವರ್ಕ್ ಆಗಲ್ಲ. ಸೊ ನೀವು ಯೂಸ್ ಮಾಡೋ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ಟು ಮ್ಯಾಕ್ನ ತೊಗೊಳ್ಳೋದು ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಈಗ ಈ ಮ್ಯಾಕ್ ಮಿನಿ M4 ಇಂದು ಪ್ರೈಸಿಗೆ ಬಂದರೆ ಇದು ಅಮೆಝಾನಲ್ಲೆಲ್ಲ ತುಂಬಾ ಆಫರಲ್ಲೆಲ್ಲ ಸಿಗ್ತಾ ಇರುತ್ತೆ. ಈ ಮ್ಯಾಕ್ ಮಿನಿ ಬೇಸ್ ವೇರಿಯಂಟ್ ಬಂದು ನಿಮಗೊಂದು 55,000 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ಅಂದರೆ ಕಾರ್ಡ್ ಡಿಸ್ಕೌಂಟ್ ಎಲ್ಲ ಸೇರಿ ಇನ್ನೂ ಕಡಿಮೆಗೆ ಸಿಗುತ್ತೆ. ಒಂದು 55,000 ರೂಪಾಯಿ ಒಳಗಡೆ ಸಿಗ್ತಾ ಇದೆ ಅಂದರೆ ಈಸಿಯಾಗಿ ತೊಗೊಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಮೂರದು ಲಿಂಕ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊಂತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.